ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿ ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದ ಅನ್ಕೋತೀನಿ. ಬನ್ನಿ, ಇದು 2 ದಿನದ ಬ್ಲಾಗ್ ಐತಿ. ದಯವಿಟ್ಟು ಸ್ಕಿಪ್ ಮಾಡೋದು ನೋಡ್ರಿ. ಮೊದಲೇ ಸರ್ ನೋಡೋಕೆ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಒಂದು ಸ್ವಲ್ಪ ನಮ್ಮ ಮನ್ಯಾಗ 2 ಕಳ್ಳು ಬೇಕಾದವು. ಇಷ್ಟು ದಿನ ಸಣ್ಣ ಇದ್ದಾಗ ಏನು ಹೊಲಸು ಮಾಡಲಿಲ್ಲ. ಇವತ್ತು ಎಲ್ಲ ಮನೆ ಕ್ಲೀನ್ ಮಾಡಿ ಹೊಳಿ ಸ್ವಚ್ಛಗೆ ಪರಿಶೀಲನೆ ಹಂಗೆ ಅಭಿ ಕರ್ಕೊಂಡು ಡ್ಯೂಟಿ ಮಾಡಿ ಆ ಕಡೆ ಮುಗಿಸ್ಕೊಂಡು ಈಗ ಡ್ಯೂಟಿ ಮಾಲೆ ಕೊಡೋದೈತಿತ್ತು ಒಬ್ಬರಿಗೆ ಗೊತ್ತಿರ್ತದ. ಅಭಿನೂ ನನ್ನ ಜೊತೆ ಬರ್ತಾನೆ. ಗುಳಿಗೆ ಖಾಲಿಯಾಗ ಹಂಗಾಗಿ ಇನ್ನೊಂದು 2-3 ದಿನ ಇರಕ್ಕೆ ಹೇಳ್ತಿರೋದೆ. ಇನ್ನೊಂದು 2 ದಿನದ ಅದಾವತ್ತ. ಇಷ್ಟು ಅಷ್ಟೊತ್ತನ ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತೀನಿ. ಎಲ್ಲ ಕೆಲಸ ಅಂತೂ ಮುಗ್ದೈತಿ. ಹೊಳಿ ಬರತನ ಎಲ್ಲ ಪರಿಶಿ ಎಲ್ಲ ಒಣಗಿ ಬಿಡ್ತಾವೆ. ಇಲ್ಲಾಂದ್ರೆ ಮತ್ತೆ ಬಂದು ಬಿಡಕ್ಕೆ ಅಭಿ ಎಲ್ಲ ಅದ್ರಾಗೆ ತಿರುಗಾಡಕ್ಕೆ ಶುರು ಮಾಡಿಬಿಡ್ತಾನೆ. ಮೊದಲೇ ನೆಗಡಿ ಕೆಮ್ಮತ್ತು ಬರ್ತೈತೆ ಅಂತೇಳಿ ಮೊದಲೇ ಹೋಗ್ಕಿತ್ತ ಮೊದಲೇ ಎಲ್ಲ ಸ್ವಚ್ಛಾಗಿ ಪರಿಶಿ ಎಲ್ಲ ತೆಗೆದುಬಿಟ್ಟಿನಿ. ಈಗ ಅದ್ರ ಜೊತೆ ಜಂತುಳದ ಗುಳಿಗಿನ ತೊಗೊಂಡು ನೋಡ್ರಿ. ಯಾಕಂದ್ರೆ ಕೆಲವೊಂದು ಮಿಸ್ ಆಗಿ ಉಳಿದಿರ್ತಾವೆ. ಹುಡುಗರು ಊರಿಗೆ ಅದು ಹೋಗಿದ್ವು. ಅವು ಏನಾದರೂ ಸಿಕ್ಕು ಅಂದ್ರೆ ಅವ್ರಿಗೆ ಮತ್ತೆ ಜಂತುಳದ ಗುಳಿಗೆ ಹಾಕ್ಬೇಕಂದ್ರೆ ಆಯಿತು. ಇದು ಈಗ ಹಾಕ್ದು ಅಂದ್ರೆ ಮತ್ತೆ ಒಮ್ಮೆ ಮುಂದಿನ 6 ತಿಂಗಳ ನಂತರ ಇದು 6 ತಿಂಗಳು ಏನಾಗ್ತದಲ್ಲ ಅವಾಗ ಮತ್ತೆ ಬರ್ತಾವೆ, ಸಪ್ಲೈ ಆಗ್ತಾವೆ. ಅವಾಗ ಮತ್ತೆ ಹಾಕ್ಬೇಕಾಗ್ತೈತಿ. ಫಸ್ಟ್ ನಾನು ಇಲ್ಲಿ ಮಾಲೈನ ಗುಳಿಗೆ ಏನು ತೊಗೊಂಡು ಬಂದಿದ್ದಲ್ಲ ಅವ್ರಿಗೆ ಇಷ್ಟ ಗುಳಿಗೆ ಕೊಟ್ಟು ಹೋದ್ರಾಯ್ತಂತೇಳಿ ಮೊದಲು ಈ ಕಡೆನೇ ಬಂದೆ. ಆಮೇಲೆ ಒಂದು ಮಗುವಿನ ಭೇಟಿ ಇತ್ತು. ಆ ಮಗುವಿನ ಭೇಟಿ ಅದೆಲ್ಲ ಆಮೇಲೆ ಮಾಡಿದ್ರಾಯ್ತು. ಆಮೇಲೆ ಗರ್ಭಿಣಿ ಮನೆ ಭೇಟಿ ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಮೊದಲ ಗುಳಿಗೆ ಕೊಟ್ಟು ಈ ಕಡೆ ಮಾತಾಡಕತ್ತೀನಿ. ನಮ್ಮ ಅಭಿ ಹೊರಗೆ ನಿಂತಾನ. ಹೋಗ್ತೀನಿ ಅಲ್ಲತ್ತೀನಿ ನಾನು. ಎಲ್ಲಿ ಹೋಗಿಸ್ಕೊಡಲ್ಲಾಗ್ಯಾರ ಅವರು. ಇಲ್ಲ ಒಂದು ಸ್ವಲ್ಪ ಚಾರಿ ಕುಡ್ದು ಹೋಗ್ರಿ, ಮತ್ತು ಒಳಗರೆ ಬರ್ರಿ ಅಂತ ಭಾಳ ರಿಕ್ವೆಸ್ಟ್ ಮಾಡತ್ರು. ನಾನು ಒಂದು ಸ್ವಲ್ಪ ಅವ್ರ ಜೊತೆ ಅಲ್ಲೇ ಬಾಗಲ್ದಾಗ ನಿಂತು ಮಾತಾಡಕತ್ತೀನಿ. ನನ್ನ ಮಗ ನೋಡ್ರಿ ಆಗಲೇ ಮುಂದಕ್ಕೆ ಹೋಗಿಬಿಟ್ಟಾನೆ. ಎಲ್ಲಿ ನಿಂದ್ರಾಗ್ತಾ ಇರಲಿಲ್ಲ ಅವನು. ನಾನು ಹೊಂಟಿನ ತಿಳ್ಕೊಂಡು ಮುಂದಕ್ಕೆ ಹೋಗಿಬಿಟ್ಟಾನ. ಬಾರಪ್ಪ ಅನ್ನ ಮತ್ತು ಹೊಳ್ಳಿ ವಾಪಸ್ಸು ಬಂದ. ಅಷ್ಟು ದೂರ ಹೋಗ್ಯಾನ. ಅವನಿಗೆ ಪುರ್ಸೊತ್ತಿಗೆಲ್ಲ ಅಂಗನವಾಡಿಗೆ ಹೋಗೋದಿತ್ತು. ಹಾಗೆ ಅಂಗನವಾಡಿಗೆ ಹೋಗೋಮನ ಬಂದಾನ. ಅಭಿ ನಿಂದ್ರು ಅಲ್ಲೇ ಹೋಗಮ್ಮು. ತಡಿ ಬಿದ್ದೆ ಅಲ್ಲ ಮೋರ್ಯಾಗ. ಹಂಗೆ ಒಂದು ಔಟ್ ಆಫ್ ಕಪಲ್ ಏರಿಯಾದು ಎನ್ಸಿ ಬಂದಿತ್ತು ರೀ. 6 ತಿಂಗಳು ಎನ್ಸಿ. ಅದಕ್ಕೆ ಮನೆ ಭೇಟಿ ಕೊಟ್ಟು ಈ ಕಡೆ ಅಂಗನವಾಡಿ ಕೇಂದ್ರಕ್ಕೆ ಬಂದಿ ನೋಡ್ರಿ. ಅಂಗನವಾಡಿಗೆ ಯಾವ ಎನ್ಸಿ ಅಥವಾ ಯಾವ PNC ಸಿಕ್ಕವೇನಂತೇಳಿ ಆಮೇಲೆ ನಮಗೆ ಎನ್ಸಿ ಸಿಕ್ಕರೆ ಅವ್ರಿಗೆ ಹೇಳಿರ್ತೀವಿ. ಅವರು ಬರ್ಕೋತಾರೆ. ಮತ್ತು ಅವ್ರಿಗೆ ಏನಾದರೂ ಗೊತ್ತಿತ್ತಂದ್ರೆ ಅವ್ರು ನಮ್ಗೆ ಹೇಳ್ತಾರೆ. ಇಲ್ಲಿ ಶಾಲ್ಯಾಗ ಮಕ್ಕಳದ್ದು ಎಕ್ಸಾಮ್ ನಡೆದವು. ನಮ್ಮ ಸಂಸ್ಕೃತಿ ಜಾನ್ವಿನೂ ಬರ್ಲಿಕ್ಕತ್ತಲ್ಲ ಅನ್ನಿಸ್ತೈತಿ. ಎಲ್ಲೋ ಕೂತಾರ ಕಾಣಿಸ್ಲಿಲ್ಲ ನನಗೆ. ಆದರೆ ಇಷ್ಟು ಮಕ್ಕಳು ಎಲ್ಲ ಸೇಮ್ ಅದಾವಲ್ಲ, ಅದಕ್ಕೆ ಸಾಲ್ಕಾಗಿ ಹೊರಗೆ ಕುಂದಿರ್ಸಿ ನೋಡ್ರಿ. ಮಕ್ಕಳು ಭಾಳ ಅದಂತೆ ನೋಡ್ಕೊತ ಬರಿಬಾರ್ದು ಅಂತೇಳಿ ಅಲ್ಲಿ ದೂರ ಕುಂದಿರ್ಸ್ಯಾರ. ಅಂಗನವಾಡಿ ಬಂದು ನೋಡಿದ್ರೆ ಬಾಗಿಲು ಹಾಕಿತ್ತು. ನಾನು ಎಲ್ಲಿ ಹೋಗಿಬಿಟ್ರೆ ಅಂದ್ಕೊಂಡಿದ್ದೆ. ಇಲ್ಲಿ ಹೊರಗೆ ಎಕ್ಸಾಮ್ ಅದಾವಲ್ಲ, ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ಬಾಗಿಲ ಮುಂದಕ್ಕೆ ಮಾಡ್ಯಾರ. ಆದರೂ ಮಕ್ಕಳೇನು ಸುಮ್ಮ ಕುಂದ್ರಂಗಿಲ್ಲ ರೀ. ಸಣ್ಣ ಮಕ್ಕಳು ಹಾಗೆ ಗದ್ದಲ ಮಾಡಾವೆ. ಹೊರಗೆಲ್ಲ ಒದರಾಡೋದು ಕೆಲಸ ಆಗ್ತಿತ್ತು. ಒಳಗೆ ಕೂತಾರ ನೋಡ್ರಿ. ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಸಿಕ್ಕಿಲ್ಲ. ತಳದ್ಗಳೇ ಒಂದೇ ಸುಮ್ಮನೆ ಗಾಬರಿಗೆ ನೋಡಕತ್ತಾವ. ಇವ್ರು ಯಾಕೆ ಬಂದಾರ್ರಿ ಇಲ್ಲಿ ಅಂಥೇಳಿ. ನಮ್ಮ ಅಭಿನೋ ಬ್ಯಾಗ್ ಅದೆಲ್ಲ ತೊಗೊಂಡು ಬರಬೇಕಾಗಿತ್ತು. ನಾವು ಕೆಲಸ ಐತೆ ಅಂಥೇಳಿ ಡ್ಯೂಟಿ ಮ್ಯಾಗ ಬಂದಿದ್ದೆ. ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಅಂಗನವಾಡಿಗೆ ಇಟ್ಟು ಭೇಟಿ ಕೊಟ್ರೈತೆ ಅಂತೇಳಿ ಬಂದೆ. ಅಷ್ಟೊತ್ತಿಗೆ ಒಂದು 2-3 ಮಕ್ಕಳು ಮತ್ತೆ ಸಿಕ್ಕು ನೋಡ್ರಿ. ಅವು ಜಂತುಳದ ಗುಳಿಗೆ ನುಗ್ಲಾರ್ದು. ಅವಕ್ಕಿಷ್ಟು ನುಂಗ್ತೀರಿ, ಚಾಕ್ಲೇಟ್ ಕೊಡ್ತೀನಿ ಅನ್ನೋಣ. ಹ್ಞೂ ಅಂತ ಹೇಳಿದರು. ಆಕಿನೂ ಇದ್ದಿತ್ತಿಲ್ಲೇನು? ಇದು ಒಂದೇ ಇತ್ತೇನು ಪೋರಿ? ಈ ಶಾಂತಲ ಎಲ್ಲಿ ಇದ್ರು ಇದ್ದಿತ್ತಿಲ್ಲ. ಆಟ ಆಡತ್ತಾರ ನೋಡ್ರಿ ಎಲ್ಲ ಮಕ್ಕಳು. ಮುಂದೊಂದು ಮೊಲ ಹಿಡ್ಕೊಂಡು ಹೊಂಟದ. ಅದ್ರ ಹಿಂದೆ ಅವ್ರು ಅಷ್ಟೇ ಎಲ್ಲ ಅಂಗಿ ಹಿಡ್ಕೊಂಡು ಬೆನ್ನು ಹತ್ತಾರ. ಹಾಗೆ ಆಟ ಆಡ್ಲತ್ತಾರ, ಆಟ ಆಡ್ಸತ್ತಾರ ಟೀಚರ್ಸ್. ಓಡಾಡಕ್ಕೆ ಹೋಗಿ ಬಿದ್ದರಿ. ಮಾರಿಗೆ ಬಡ್ಸ್ಕೊಂಡ್ಕಂದ್ರೆ ಬಂದು ನನ್ನ ಮ್ಯಾಗ ಕೂತ್ಬಿಟ್ಟ ಅಳ್ಳಾಕತ್ತಾನ. ಅವ್ರ ಜೊತೆ ಆಟ ಆಡಲಿಲ್ಲ. ಅವೇ ಹುಡುಗರು ಇಷ್ಟ ಆಡಾಕತ್ತಿದ್ದು. ಗಾಡಿ ನಡವು ಕಟ್ಟಾಯ್ತು. ಇಷ್ಟೊತ್ತನ ಮಧ್ಯಾಹ್ನ 1 ಗಂಟೆ ಐತ್ರಿ. ಈಗ ಮೊಟ್ಟೆ ಕುದಿಸ್ಯಾರ. ತತ್ತಿ ಕುದಿಸಲ್ವಾಗಿ ಎಲ್ಲ ಮಕ್ಕಳಿಗೆ ರೌಂಡಾಗಿ ಕೂಡಿಸಿ ತಾಟ್ನಾಗ ಮೊಟ್ಟೆ ಹಾಕಿ ಕೊಡ್ಲಾಕತ್ತಾರ ನೋಡ್ರಿ. ಅವಾಗೆಲ್ಲ ನಾವು ಡಬ್ಬಿ ತೊಗೊಂಡು ಹೋಗ್ತಿದ್ವಿ. ಈಗೆಲ್ಲ ತಾಟ ಗ್ಲಾಸ ಎಲ್ಲ ಶಾಲೆಗೆ ಕೊಟ್ಬಿಟ್ಟಾರ. ಎಲ್ಲರೂ ಮಕ್ಕಳಿಗೆಲ್ಲ ಊಟ ಉಣಿಸಿನೇ ಕಳಿಸೋದು. ಈಗ ತತ್ತಿ ಹಾಕ್ಯಾರ ನೋಡ್ರಿ. ಆ ಕಡೆ ಪಲಾವೇನೋ ಮಾಡ್ಯಾರ ಅನಿಸ್ತೈತಿ. ಪಲಾವನ್ನೇ ಮಾಡಿದ್ರು. ಎಲ್ಲ ಮಕ್ಕಳಿಗೆ ಹಾಕ್ಲತ್ತಾರ ನೋಡ್ರಿ.
ನಮ್ಮ ಅಭಿ ಕುಂತಾನ ಯಾವ ದೇವ್ರು ಹಾಳಾಗಿತ್ತಾರೆ ಗೊತ್ತಾ. ಆದ್ರೆ ಹೋಗೋ ಮತ್ತೆ ಭಾಳ ಕಿರಿಕಿರಿ ಹಚ್ಚಿದ್ದ. ಅಷ್ಟೊತ್ತನ ತತ್ತಿ ಹಾಕ್ತಾರ, ತತ್ತಿ ತಿನ್ನಾಕತ್ತಿ ಒಂದು ಸ್ವಲ್ಪ ಕುಂದ್ರತನ ಮತ್ತು ಕೂತ. ಈಗ ಪ್ರಾರ್ಥನೆ ಮಾಡಕತ್ತಾರ ನೋಡ್ರಿ, ಕೈ ಮುಕ್ಕೊಂಡು ಕೂತಾರ, ದೇವ್ರಿಗೆ ನಮಸ್ಕಾರ ಮಾಡ್ಲಕತ್ತಾರಂಗ ಪ್ರಾರ್ಥನೆ ಮಾಡಕತ್ರಿ. ಒಂದು ಯಾವುದಾದ್ರೂ ಶ್ಲೋಕ ಹೇಳಿದ್ರೆ ಐತಂತೇಳಿ ಶ್ಲೋಕ ಹೇಳ್ತೀನಿ, ಎಲ್ಲರೂ ಅನ್ಬೇಕು, ಅಂದ ಬಳಕ ಊಟ ಮಾಡಕತ್ರಿ ಅತ್ತಾರನ. ಎಲ್ಲರೂ ಕೂತಾರ ನೋಡ್ರಿ, ಕೈ ಮುಗಿಯತ್ತಾರ. ನಮ್ಮ ಅಭಿ ನೋಡ್ಬೇಕು ಎಷ್ಟು ಚಂದ ಕೈ ಮುಗಿಲತ್ತಾನ. ಅವ್ರು ಹೇಳಕತ್ತಾರ ಪ್ರಾರ್ಥನಾ ಶ್ಲೋಕ ಹೇಳತ್ತಾರ. ಗುರುದೇವೋ ಮಹೇಶ್ವರ, ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ, ಅಷ್ಟೊಂದು ಬಡ್ಕೊಂಡು ಶ್ಲೋಕ ಹೇಳಕತ್ರ. ಎಲ್ಲರೂ ಸೈಲೆಂಟ್ ಆಗಿ ಕೂತಾರ, ಯಾಕಂದ್ರೆ ಎಲ್ಲರೂ ಯಾರೊಬ್ರು ಹೇಳಕ್ತಿರ್ಲಿ. ಒಂದು ಹುಡುಗಿ ಮಾತ್ರ ಹೇಳಕತ್ತಿತ್ತು ಶ್ಲೋಕ. ಆಕೆ ಒಬ್ಬಕ್ಕೆ ಹೇಳಿದ್ಲು. ಆಮೇಲೆ ಊಟ ಮಾಡಿಸ್ಕೊಂಡು ಹೊಳ್ಳಿ ಮನೆಗೆ ಬಂದೇವು ನೋಡ್ರಿ. ಅಷ್ಟೊತ್ತರ ನಮ್ಮ ಅಭಿ ಸಲುವಾಗಿ ಕಾಯ್ಲಿಕತ್ತಿತ್ತು. ಅದು ನಮ್ಮ ಅಭಿ ಫ್ರೆಂಡ್ ಐತಿ ನಾಯಿ, ಅದಕ್ಕೆ ಊಟ ಹಾಕ್ಲಿಕತ್ತಾನ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮರುದಿವ್ಸ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಹೊಂಟೀನಿ. ಈಗ ಅಭಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಅವನಿಗೂ ತಯಾರು ಮಾಡೀನಿ. ಅವನು ಬರ್ತಾರೆ ನನ್ನ ಜೊತೆ. ರೆಡಿಯಾಗಿ ನೋಡ್ರಿ ನಮ್ಮ ವೀರಧೀರ ಶೂರ ರಣಧೀರ. ಲಾರ್ವಾ ಸರ್ವೆ ಮಾಡೋದೈತ್ರಿ ಶುಕ್ರವಾರ ಇದ್ದ ಸಲುವಾಗಿ. ಹಾಗಾಗಿ ಲಾರ್ವಾ ಸರ್ವೆ ಜೊತೆಗೆ ಒಂದು 6 ತಿಂಗಳ ಮಗುವಿಗೆ ಮನೆ ಭೇಟಿ ನೀಡೋದೈತೆ. ಅಂದರೆ HBYC ಅಂತೇಳಿ ತರಬೇತಿ ಆಗಿರ್ತೈತಿ ನಮ್ಮದು. ಅದು 2ನೇ ಭೇಟಿ. ಇದು 3ನೇ ತಿಂಗಳಲ್ಲಿ ಒಂದು ಭೇಟಿ ಕೊಟ್ಟಿನಿ, ಈಗ 6ನೇ ತಿಂಗಳು. ಹಾಗಾಗಿ 6ನೇ ತಿಂಗಳದ ಭೇಟಿ ಕೊಡಕ್ಕೆ ಬಂದೀನಿ. ಅಂದ್ರೆ ಮಗುವಿಂದು ಚಟುವಟಿಕೆ ಆಯಿತು ಇಲ್ಲ ಮಗುಗೆ. ಅಂದರೆ ಮೇಗಿನ 6ನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡೋದಿರ್ತೈತಿ. ಮ್ಯಾಗಿಂದ ಆಹಾರನ, ಪೂರಕ ಆಹಾರನ, ತಿರಿಯಾಗಿ ಗಂಜಿ ಅದು ಹಾಕೋದಿರ್ತದೆ. ಆಮೇಲೆ ಮಗು ಏನಾದರೂ ತಂದೆ ತಾಯಿಗೆ ಗುರ್ತು ಹಿಡಿತದೋ ಇಲ್ಲೋ, ಏನೋ ಕೈಯಾಗ ಏನಾರು ವಸ್ತು ಕೊಟ್ಟರೆ ಕೈಯಾಗಿ ಹಿಡಿತದಲ್ಲ, ಈ ಥರ ಎಲ್ಲ ಪರೀಕ್ಷೆ ಮಾಡೋದಿರ್ತೈತಿ. ಇಲ್ಲಿ ಕೊಟ್ಟಿರ್ತಾರೆ ತಾಯಿ ಕಾರ್ಡ್ನಾಗ. ಅಂದ್ರೆ 6 ತಿಂಗಳ ಮಗು ಯಾವ ರೀತಿ ಚಟುವಟಿಕೆಯಿಂದ ಇರಬೇಕು, ಆಮೇಲೆ 10 ತಿಂಗಳ ಮಗು ಯಾವ ಥರ ಚಟುವಟಿಕೆಯಿಂದ ಐತೋ ಇಲ್ಲೋ, ಅದ್ರ ಬೆಳವಣಿಗೆ ಆಗ್ಯದೋ ಇಲ್ಲೋ ಏನಾದರೂ ಅಂಥೇಳಿ ಅದು ನೋಡೋದಿರ್ತೈತಿ. ಇಲ್ಲಿ ನಾವು ನೋಡಿ ರೈಟ್ ಮಾರ್ಕ್ ಮಾಡೋದಿರ್ತೈತಿ. ಅಂದ್ರೆ ಕರೆಕ್ಟಾಗಿ ಮಗುವಿಂದು ಇದು ಎಲ್ಲ ಐತೆ ಇಲ್ಲ ಅಂಥೇಳಿ ರೈಟ್ ಮಾರ್ಕ್ ಕೊಟ್ಟಾರ. ಅಲ್ಲಿ ರೈಟ್ ಮಾರ್ಕ್ ಏನು ಬರೋಬ್ಬರಿ ಇತ್ತಂದ್ರೆ ರೈಟ್ ಮಾರ್ಕ್ ಕೊಡೋದು, ಇಲ್ಲಾಂದ್ರೆ ಮೈನಸ್ ಅಂದರೆ ಗುಂಡ್ಲೆ ಚಿಹ್ನೆ ಏನಂತೀವಲ್ಲ ಅದು ಗುಂಡ್ಲೆ ಚಿಹ್ನೆ ಇಡೋದಿರ್ತೈತಿ. ಮನೆ ಭೇಟಿ ಕೊಟ್ಟು ಮಗುವಿಂದೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಆಮೇಲೆ ಮತ್ತೆ ಈ ಕಡೆ ಮುಂದೆ ಲಾರ್ವಾ ಸರ್ವೆ ಮಾಡೋದಿತ್ತು, ಮಾಡಿಕೊಂಡು ಹೊಳ್ಳಿ ಮನೆಗೆ ಬಂದೆ ನೋಡ್ರಿ. ನಮ್ಮ ಅಭಿ ಒಳಗೆ ಮಲ್ಕೊಂಡಾನ, ನಿದ್ದೆ ಹೊಡ್ಯಾಕತ್ತಾನವ. ಇನ್ನೊಂದು ಸ್ವಲ್ಪ ಬರೆಯೋದಿತ್ತು. ನಾನು ಅಲ್ಲಿ ಬರೀ ಲಾರ್ವಾ ಸರ್ವೆ ಮಾಡ್ಕೊಂಡು ಬರ್ಕೊಂಡು ಬಂದಿದ್ದೆ. ಟೋಟಲ್ ಲೆಕ್ಕ ಇಷ್ಟು ಮಾಡಿರಲಿಲ್ಲ, ಅದಕ್ಕೆ ಮಾಡ್ಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ಮತ್ತೆ ಮುತ್ತೈತಾನೆ ಹೇಳಿದರು ಮುಂಜಾನೆ. ಹಾಗಾಗಿ ಮುತ್ತೈತಾನೆ ಉಳ್ಳಾಕ ರೆಡಿ ಆಗ್ಲಿಕತ್ತೆ ನೋಡ್ರಿ. ಸೀರೆ ಉಟ್ಕೋಬೇಕಂತೇಳಿ ಯೂನಿಫಾರ್ಮಾಗಿ ಹಾಗೆ ಕೂತಿದ್ದೆ ನಾನು. ಬರೆಯೋದಿತ್ತು ಅಂತೇಳಿ ಬರ್ಕೊತ ಬಂದು ಕರೆದ್ರೆ ಅಷ್ಟೊತ್ತಿಗೆ ರೆಡಿ ಆದೆ. ಜಾಸ್ತಿ ಇದೇ ಸೀರೆ ಯಾಕೆ ಉಟ್ಕೋತೀನಿ ಅಂದರೆ ಇದೊಂದು ಸ್ವಲ್ಪ ಮೆತ್ತಗೈತಿ, ಉಬ್ಬುತ್ತಾವಲ್ಲ, ಆ ಥರದ ಸೀರೆ ಇಷ್ಟ ಆಗಂಗಿಲ್ಲ. ಜರ್ಕೊಂಡು ಹೋಗವು ಉಬ್ಬವುದಲ್ಲ, ಒಂದು ಸ್ವಲ್ಪ ಮೆತ್ತಗೈತಿ. ಹಾಗಾಗಿ ಇದನ್ನೇ ಉಟ್ಕೊಂಡ್ರೆ ಐತಂದ್ರೆ ಇದನ್ನೇ ಉಟ್ಕೊಂಡೆ. ಅಭಿ ನಿದ್ದೆ ಜೋರು ನಡೆದಿತ್ತು ಒಂದು. ಆದರೆ ಏನು ಮಾಡೋದು, ಇನ್ನು ಬಂದು ಕರೆದು ಹೋಗ್ಯಾರ. ನನ್ನ ಸಲಿಂದ ಮತ್ತೆ ಇನ್ನು 3-4 ಜನ ಎಲ್ಲ ಕಾಯ್ಕೊತ್ ಕುಂದಿರ್ತಾರಂಥೇಳಿ ಅಭಿಗೆ ಎಬ್ಬಸ್ಕೊಂಡು ಹಾಗೆ ಹೋದ್ರೆ ಐತಂತೇಳಿ ಒಂದಿಷ್ಟು ಅಕ್ಕಿ ಇಟ್ಟು ತೊಗೊಂಡೆ. ಖಾಲಿ ಕೈಲೇ ಹೋಗಬಾರ್ದು, ಖಾಲಿ ಉಡಿಲೆ ಅಕ್ಕಿ ಅದೇನಾದರೂ ಒಂದು ಕವರ್ನಲ್ಲಿ ಇಲ್ಲ ಒಂದು ದಸ್ತಿ ಅದು ಇರ್ತದಲ್ಲ ಅದ್ರಾಗ ತೊಗೊಂಡು ಹೋಗಬೇಕು. ಅವನಿಗೆ ಎಬ್ಬಿಸ್ಕೊಂಡೆ ಎದ್ದ ನೋಡ್ರಿ. ಕಡೆಗೆ ನಿದ್ದಿಗಣಾಗ ಅದನ್ನು ಎಲ್ಲಿ ಅಳ್ತಾನೆ ಅಂದ್ಕೊಂಡಿದ್ದೆ, ಆದರೆ ಅಳ್ಳಿಲ್ಲ. ಆಯಿತು, ಅಷ್ಟೊತ್ತಿಗೆ ಅವ್ರ ಮನೆಗೆ ಬಂದೆ ನೋಡ್ರಿ. ವೈಭವ್ ಲಕ್ಷ್ಮಿ ಪೂಜೆ ಮಾಡ್ಯಾರಿ, ಪೂಜೆ ಮುಗಿಸ್ಯಾರ. ಹಾಗಾಗಿ ಮುತ್ತೈದೆತನ ಹೇಳಿ ಮುತ್ತೈದೆಯರಿಗೆ ಊಟ ಮಾಡಿಸಿ ಅವು ಏನು ಪುಸ್ತಕಗಳು ತಂದಿರ್ತಾರಲ್ಲ ಅವು ನಮ್ಮ ಉಡಿಯಲ್ಲಿ ಹಾಕ್ತಾರೆ. ಆಮೇಲೆ ನಾವು ಹಾಕಿಸ್ಕೊಂಡವರು ಪುಸ್ತಕ ಹಾಕಿಸ್ಕೊಂಡವ್ರು ನಾವು ಕಂಟಿನ್ಯೂ ಆಗಿ ಇನ್ನು ಪೂಜೆನ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಮನಗಂಡು ಜಗ್ಮಗ್ ಜೋರ್ದಾರ್ ಮಾಡ್ಯಾರ ಪೂಜೆ ಅಂತೂ. ಅದ್ರಾಗ ಮಿಣಿಮಿಣಿ ಲೈಟ್ ಬೇರೆ ಹಾಕ್ಯಾರ, ಮಸ್ತ್ ಕಾಣಿಸಕತ್ತಿತ್ತು. ಉತ್ತರ ಕರ್ನಾಟಕ ಊಟ ಫಂಕ್ಷನ್ ಅಂದ್ಬಳಕ ಹೋಳಿಗೆ ಅಂತೂ ಮೊದಲೇ ಇದ್ದೇ ಇರ್ತೈತಿ. ಮುತ್ತೈತನ ಮತ್ತು ಶುಭ ಕಾರ್ಯಗಳೆಲ್ಲ ಇದು ಫಿಕ್ಸ್ ಇರ್ತದೆ. ಹೋಳಿಗೆ ಮಾಡಿದ್ರು, ಆಮೇಲೆ ಕೇಕ್ ಹಚ್ಚಿ ದಂಡಿ ಅಂತೂ ಫಿಕ್ಸ್ ಇರ್ತೈತಿ. ದಂಡಿ ಕಟ್ಟಾರ, ಒಂದು ಸ್ವಲ್ಪ ಇದು ಆಗಿಬಿಟ್ಟೈತಿ ದಂಡಿ ಪೂಚಿದಂಕ ಅಂತ. ನಾವು ಎಲ್ರಿಗೂ ದಂಡಿ ಕಟ್ಟಿ ಎಲ್ಲ ಪುಸ್ತಕ ಆಮೇಲೆ ಬಾಳೆಹಣ್ಣು ಎಲೆ ಅದೆಲ್ಲ ಹಾಕಿ ಊಟಕ್ಕೆ ಕೊಟ್ಟರು. ಊಟ ಮಾಡಿ ಅಭಿಗೆ ಹೊತ್ಕೊಂಡು ಹೊಳ್ಳಿ ವಾಪಸ್ ಮನೆಗೆ ಬರತ್ತೀನಿ ನೋಡ್ರಿ. ಬರೋದ್ರಾಗೆ ನನ್ಗೆ ಮತ್ತು ಅಂಗನವಾಡಿ ಟೀಚರ್ ಫೋನ್ ಹಚ್ಚಿದ್ರು. ಯಾಕಂದ್ರೆ ನಮ್ಮ ಅಭಿದು ಸುಗಡಿ ಪಾಕೆಟ್ ಬರೋದಿತ್ತು, ಹಾಗಾಗಿ ತೊಗೊಂಡು ಬಂದ್ರೈತೇಳಿ ಹೊಳ್ಳಿ ಮತ್ತು ಅಂಗನವಾಡಿಗೆ ಹೋದೆ. ಅಲ್ಲಿ ಬೆಲ್ಲದ ಪಾಕೆಟ ಮತ್ತು ಸುಗಡಿ ಪಾಕೆಟ ಕೊಟ್ಟರು. ಅಭಿದು ಮತ್ತು ನಮ್ಮ ಸಹನಾಂದು ಇಬ್ಬರದು 2 ಪಾಕೆಟ್ ತೊಗೊಂಡು ಪುಷ್ಟಿ ಚೀಲದಾಗ ಹಾಕ್ಕೊಂಡು ಹೊಳ್ಳಿ ಮನೆ ಕಡೆ ಹೋಗ್ಬೇಕಂತ ಹೊಂಟೀನಿ ರೀ. ಆಮೇಲೆ ಮುಂಜಾನೆ ಎಕ್ಸಾಮ್ ನಡೆದಿದ್ವಲ್ಲ, ಮುಂಜಾನೆ ನಿನ್ನೆ ಎಕ್ಸಾಮ್ ನಡೆದಿದ್ದು, ಇವತ್ತು ಎಕ್ಸಾಮ್. ಅದು ನಮ್ಮ ಜಾನ್ವಿನೂ ಎಷ್ಟು ತೊಗೊಂಡಾಳ ಮಾರ್ಕ್ಸ್ ನೋಡಮ್ಮ ಕೇಳ್ಬೇಕಂತ ಹೆಂಗೂ ಇಲ್ಲಿ ತನಕ ಬಂದಿದ್ದೆ ಅಂತೇಳಿ ನಿಂತ್ಕೊಂಡು ಕೇಳಿದೆ ಒಂದು ಸ್ವಲ್ಪ ಮಾರ್ಕ್ಸ್ ಎಷ್ಟು ತೊಗೊಂಡಾಳ ಅಂಥೇಳಿ.
ಮತ್ತು ಸಂಜೆ ಆಯಿತು ಅಷ್ಟೊತ್ತನ ನಮ್ಮ ಜುಟ್ಲು ಪೂಜಾರ್ತಿ ಬಂದು ನೋಡ್ರಿ ತಲೆ ಮ್ಯಾಗ ದಾಸವಾಳದ ಹೂವಂತ ಜುಟ್ಲ ಹಾಕೊಂಡಾಳ ಇವತ್ತು. ನಮ್ಮ ಜಾನ್ವು ಚಾಣಿ ತೊಗೊಂಡು ತಿರ್ಗಾಡಕತ್ತಾಳೆ. ಯಾಕಂದ್ರೆ ಸೀತಾಫಲ ಅಲ್ಲ ಚಿಕ್ಕು ಕಾಯಿ ತಂದು ಕೊಟ್ರ ಒಬ್ಬರು. ಹಾಗಾಗಿ ಅದು ತೊಳ್ಕೊಂಡು ತಿನ್ನೋ ಸಲುವಾಗಿ ಕಾಯ್ಲಿಕತ್ತಾರ. ನಮ್ಮ ಅಭಿ ಅವ್ರಿಗೆ ಬೆನ್ನು ಹತ್ತೆ ನೋಡ್ರಿ ಹೊಡ್ಲಿಕ್ಕೆ. ಮನೆಗೆ ಬಂದ್ರೆ ಇದೇ ಕಿರಿಕಿರಿ ಇರ್ತೈತಿ ಇವ್ರದ್ದು, ಜಗಳನೇ ಜಗಳ. ಚೀಲ ತೊಗೊಂಡು ಹೊಂಟ ನೋಡ್ರಿ ಅಲ್ಲಿ ತೊಳಿಲಿಕ್ಕೆ. ಎಲ್ಲ ತೊಳಿ ಜನ ಹಮ್ಮಗೆ ತೊಳಿತಿ ಕಿಚಡಿ ಮಾಡ್ತೀವಿ ನೋಡಿ ಅವು ಕಲೆ ತೊಳ್ಕೊಂಡು ಅಷ್ಟು ಮಂದಿ ಜಿದ್ದಿಗೆ ಬಿದ್ದಂಗೆ ಓಡಿ ಹೊಂಟಾರ ನೋಡ್ರಿ. ಬೀಳ್ತೀವಿ ಅನ್ನೋದು ಖಬರಿಲ್ಲ, ಹೇಳ್ತೀವಿ ಅನ್ನೋದು ಖಬರಿಲ್ಲ. ಅವ್ರ ಹಿಂದೆ ನಮ್ಮ ಅಭಿನೂ ಓಡ್ಲಕತ್ತಾನ. ಇವು ಇಲ್ಲೇ ಹೊಲದಾಗ ಊರನವ್ರು ಕೊಟ್ಟಿದ್ದವು, ಹೊಲ್ದಾಗ ಬೆಳೆದಿದ್ದು ಗೊತ್ತಿದ್ದವರು. ಎಷ್ಟು ಒಂದು 2 kg ಅಂತೂ ಆಗ್ತಾವೆ ಅನಿಸ್ತೈತೆ, ಅಷ್ಟು ಆಗ್ತಾವೆ. ಎಲ್ಲ ತೊಳೆದಿವಿ, ರುಚಿ ಅದಾವು, ದಪ್ಪನೂ ಅದಾವು. ಈಗ ಸೀತಾಫಲನ ಬರಾಕತ್ತೈತಿ ಹೊಳ್ಳಿ ಮಿಡಿ ಬಾಯಾಗ. ಚಿಕ್ಕು ಕಾಯಿ ಸೀಸನ್ ಚಾಲು ಐತಿ, ಇನ್ನು ಬ್ಯಾಸಿಗೆ ದಿನ ಬಂತಲ್ಲ, ಈಗ ಜಾಸ್ತಿ ಇರ್ತಾವೆ. ಸಂಜಿಕ ಊಟಕ್ಕೆ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಅಂತೇಳಿ ಚಿಂತೆ ಇರ್ತಿತ್ತು. ಆದ್ರೆ ಒಬ್ರು ರೊಟ್ಟಿ ಬಿಡೋರು, ಒಬ್ರು ಚಪಾತಿ ಬಿಡೋರು. ಬೇಡ ಇಬ್ಬರಿಗೆ ಆಗುವಂಗೆ ಮಾಡಿದ್ರೆ ಅಂತೇಳಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡ್ಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು 2 ಮಿಕ್ಸ್, ಎಲ್ಲ 4 ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಅದೆಲ್ಲ ಹಾಕಿ ಚಟ್ನಿ ಅದೆಲ್ಲ ಹಾಕ್ಯಂದ್ರೆ ಮತ್ತು ತಾಲಿಪಟ್ಟನೆ ಮಾಡಿದ್ರೆ ಐತಂತೇಳಿ ತಾಲಿಪಟ್ಟ ಮಾಡಾಕತ್ತೀನಿ ಬಿಸಿದು, ಎಲ್ಲರೂ ತಿನ್ಲಾಕ ಬರ್ತೈತೆ ಅಂಥೇಳಿ. ಮೆಣಸಿನ್ಕಾಯಿ ಎಲ್ಲ ಖಾಲಿ ಆಗಿದ್ದು, ಹಾಗಾಗಿ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯರ ಏನಿರ್ತೈತಲ್ಲ ಖಾರದ ಪುಡಿ ಅದು ಹಾಕಿನಿ. ಚಲೋ ಆಗ್ಯಾವ ನೋಡ್ರಿ, ಎಷ್ಟು ಚಂದ ಕಾಣಿಸಾಕತ್ತವು. ದೋಸೆ ತಿನ್ನೋಕ್ಕಿಂತ ನನಗೆ ಇದೇ ಚಂದ ಅನಿಸ್ತೈತಿ. ದೋಸೆ ತಿಂದ್ರೆ ನನಗೆ ಯಾಕೋ ಗೊತ್ತಿಲ್ಲ, ಪಿತ್ತಾಗ್ತದೆ. ತಾಲಿಪಟ್ಟ ಹಾಕ್ಕೊಂಡೀನಿ. ಇದು ಏನೋ ಪೀನಟ್ ಬಟ್ರ್ ಅಂತ, ಹೆಂಗೆ ಹತ್ತದು ಗೊತ್ತಿಲ್ಲ, ನೋಡಮ್ಮ ಟೇಸ್ಟ್ ಮಾಡಿದ್ರೆ ಅಂತೇಳಿ ಹಾಕ್ಕೊಂಡೆ. ಆಮೇಲೆ ಗೊತ್ತಿತ್ತು ಸಪ್ಪಗೆ ಹತ್ತದ ಅಂತೇಳಿ. ಇದಕ್ಕಿಂತ ನಮ್ಮ ಶೇಂಗಾ ಚಟ್ನಿನೇ ಭಾರಿ ಚಲೋ ಅಂತೇಳಿ ಮತ್ತು ಈ ಕಡೆ ಒಂದು ಸ್ವಲ್ಪ ಚಟ್ನಿ ಇತ್ತು, ಹುಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ನೋಡಿದೆ, ಭಾರಿ ಮಸ್ತ್ ಹತ್ತು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೀಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ.